ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಬಂದು ಶುಕ್ರವಾರದ ವಿಡಿಯೋ. ಅಂದರೆ ಇವತ್ತೆಷ್ಟು ಡೇಟಮ್ಮು? 16ನೇ ತಾರೀಕು ಅಂದರೆ ಶುಕ್ರವಾರದ ವಿಡಿಯೋ. ಒಂದು ಪುಟ್ಟ ಬ್ಲಾಗೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಟೈಟಲ್ನ ನೋಡಿದ್ದೀರಿ. ಬಿಗ್ ಬಾಸ್ ಬಗ್ಗೆನೂ ಕೂಡ ಒಂದಿಷ್ಟು ಮಾತಾಡೋದಿತ್ತು, ಮಾತಾಡೋಣ ಬನ್ನಿ. ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಅಂದರೆ ಸರಿತಾ ಸನ್ನಿಧಿ ಲಾಗ್ಸು ಶುರುವಾದಾಗ ನಂದು 2ನೇ ವಿಡಿಯೋನೋ ಏನೋ ನಾನು ಬಿಗ್ ಬಾಸ್ ಬಗ್ಗೆನೇ ಮಾತಾಡಿದೆ. ಈಗ ಇನ್ನೇನು 2 ದಿನ 3 ದಿನ ಬಂದರೆ ಬಿಗ್ ಬಾಸ್ ಫೈನಲ್, ಬಿಗ್ ಬಾಸ್ 12ನೇ ಸೀಸನ್ ಮುಕ್ತಾಯದ ಹಂತಕ್ಕೆ ಬಂದಿದೆ. ಅದ್ರ ಬಗ್ಗೆ ನಾನು ಕೂಡ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಬಂದಿದ್ದೀನಿ. ಇವತ್ತು ಬಂದು ಆಲೂ ಪರೋಟ ಬೇಕಂತೆ ಅಮ್ಮೋಗಿಗೆ. ಅದನ್ನು ಕ್ವಿಕ್ಕಾಗಿ ಮಾಡಿಬಿಟ್ಟು ಸ್ಯಾರಿ ಇಟ್ಕೊಂಡಿದ್ದೀನಿ. ಅಮ್ಮೋಗಿಗೆ ನಗು ಸ್ಯಾರಿ ವೇರ್ ಮಾಡ್ಕೊಂಡು ಬಂದು ಸ್ವಲ್ಪ ಹೊರಗಡೆ ಹೋಗೋದಿದೆ. ಹೋಗೋಕ್ಕೆ ಮುಂಚಿತವಾಗಿ ಮಾತಾಡಿಬಿಟ್ಟು ಹೊರಗಡೆ ಒಂದು ಸ್ವಲ್ಪ ಕೆಲಸದ ನಿಮಿತ್ತ ಹೋಗ್ತಾಯಿದ್ದೀನಿ. ಅದಕ್ಕೆ ಮುಂಚೆ ಇವಾಗ ಪೂಜೆ ಎಲ್ಲ ಮುಗಿಸಾಗಿದೆ, ಮನೆಯಲ್ಲಿ ದೀಪ ಎಲ್ಲ ಹಚ್ಚಾಗಿದೆ. ಆಲೂ ಪರೋಟ ಮಾಡೋಣ ಅಂತ ಹೇಳಿ ಆಲೂಗೆಡ್ಡೆ ಕೂಡ ಕುಕ್ಕರ್ಗೆ ಹಾಕಿದ್ದೀನಿ, ಬಾಯ್ಲ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಬೇಗ ಆಲೂ ಪರೋಟ ಹೇಗೆ ಮಾಡ್ತೀನಿ ಅಂತ ಒಂದು ಪುಟ್ಟದಾಗಿ ಕ್ವಿಕ್ ಅನ್ನೋ ರೀತಿಯಲ್ಲಿ, ಅಂದರೆ ಬೇಗ ತೋರಿಸುವಂಥದ್ದನ್ನು ಮಾಡಿ. ಈ ಸಲ ಯಾರು ಗೆಲ್ತಾರೆ ಬಿಗ್ ಬಾಸ್ ಕಪ್ಪುನ ಅಂತ ಹೇಳಿ ಕಮೆಂಟ್ ಮಾಡಿ. ನನ್ನ ಅಭಿಪ್ರಾಯನೂ ಕೂಡ ಇಲ್ಲಿ ತಿಳಿಸ್ತೀನಿ. ಜಾಸ್ತಿ ಮಾತಾಡಿದ್ರೆ ಅಂತೂ ಇಂತೂ ನನ್ನ ವಿಡಿಯೋ 20 ನಿಮಿಷ ಇರುತ್ತೆ ಬಿಡಿ. ನಂಗೆ ಚಿಕ್ಕದಾಗಿ ಮಾಡೋಕ್ಕಾಗ್ತಿಲ್ಲ. ಆದರೂ ನೀವು ಯಾರೂ ಬೇಜಾರು ಮಾಡ್ಕೊಳ್ಳೋದಿಲ್ಲ, ಸ್ಕಿಪ್ ಮಾಡೋದಿಲ್ಲ, ಪೂರ್ತಿ ವಿಡಿಯೋ ನೋಡ್ತೀರಿ ಅಂತ ಖಂಡಿತ ನನಗೆ ಗೊತ್ತಿದೆ. ಆಯಿತಾ? ಬನ್ನಿ ಪರೋಟ ಮಾಡಿ ಸಾರಿನ ವೇರ್ ಮಾಡ್ಕೊಂಡು ಬಂದು ನಿಮ್ಮ ಜೊತೆ ಮಾತನ್ನು ಮುಂದುವರಿಸ್ತೀನಿ. ಆಯಿತಾ? ಬನ್ನಿ. ನೋಡ್ತಾ ಇದ್ದೀರಿ, ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾನು ಪರೋಟಕ್ಕೆ ಮೈದಾ ಅಂಥದ್ದೇನು ಬಳಸೋದಿಲ್ಲ. ಗೋಧಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ಪೂರ್ತಿಯಾಗಿ ನೀರಲ್ಲಿ ನಾನು ಕಲಿಸ್ತಿಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಹಾಲನ್ನು ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಳ್ತೀನಿ. ಹಾಲು ಹಾಕ್ಕೊಳ್ಳೋದ್ರಿಂದ ಸ್ಮೂತಾಗಿ ಸಾಫ್ಟಾಗಿರುತ್ತೆ. ಅದರಿಂದ ಹಾಲನ್ನು ಬಳಸ್ತಾ ಇದ್ದೀನಿ. ಒಂದು ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಲು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳುವಂಥದ್ದು. ಚೆನ್ನಾಗಿ ನಾದ್ಬಿಟ್ಟು ಮುಂಚಿತವಾಗಿ ಕಲಸಿಟ್ಬಿಡ್ಬೇಕು. ಯಾವತ್ತೂ ಸಹ ಚಪಾತಿ ಆಗಲಿ ಹೀಗೆ ಪರೋಟ ಅಂತ ಆಗಲಿ ಮಾಡ್ಕೊಳ್ತೀವಿ ಅಂದರೆ ನಾವು ಒಂದು ಅರ್ಧ ಗಂಟೆ ಮುಂಚಿತವಾಗಿ ಕಲಸಿಡೋದ್ರಿಂದ ಮೃದುವಾಗಿರುತ್ತೆ. ಹಿಟ್ಟು ಕೂಡ ಹರಳುತ್ತೆ, ಸ್ವಲ್ಪ ಮೃದುವಾಗಿ ಬರುತ್ತೆ ಚಪಾತಿ ಸಾಫ್ಟಲ್ಲಿ ಅಂತ ಹೇಳಬಹುದು. ಈಗ ನೀರು ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಚೆನ್ನಾಗಿ ಮಿದ್ದು ಅದನ್ನು ಒಂದು ಕಡೆ ಇಡೋಣ. ಅಮೋಘ ಇದನ್ನು ಒಂದು 3 ದಿನದಿಂದನೂ ಕೂಡ ಆಲೂ ಪರೋಟ ಮಾಡು ಮಮ್ಮಿ ಅಂತ ಕೇಳ್ತಾ ಇದ್ದ. ಸಿಂಪಲ್ಲಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಆಲೂ ಪರೋಟ ತುಂಬ ಟೇಸ್ಟಾಗೂ ಕೂಡ ಇರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೀತಿ ಕಲಿಸಿದ್ದೀನಿ. ಇವಾಗ ಒಂದು ಕಡೆ ಪಕ್ಕ ಇಡೋಣ. ಇವಾಗ ಅಷ್ಟರಲ್ಲಿ ಆಲೂ ಪರೋಟಕ್ಕೆ ಏನೆಲ್ಲ ಬೇಕು ನೋಡ್ಕೊಳ್ಳೋಣ. ನಾನು ಆಲೂಗೆಡ್ಡೆನ ಆಲ್ರೆಡಿ ಕುಕ್ಕರ್ಗೆ ಹಾಕಿದ್ದೀನಿ, ವಿಶಿಲ್ ಬಂದಿದೆ. ಈಗ ಅದಕ್ಕೆ ನಾನು ಒಂದು 3 ಈರುಳ್ಳಿ ತೊಗೊಳ್ತೀನಿ. ಸಣ್ಣದಾಗಿ 3 ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ. ಒಂದು ಮಸಾಲ ರುಬ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ, ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ತರಿಯಾಗಿ ಮಸಾಲ ರುಬ್ಬಿಟ್ಕೊಂಡಿದ್ದೀನಿ. ಆಲೂಗೆಡ್ಡೆ ಬಂದಿದೆಯಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿ ಕೂಡ ಇಟ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಿ. ಒಂದು ಮಸಾಲ ಕೂಡ ರೆಡಿ ನೋಡಿ. ಇಲ್ಲಿ ಗರಂ ಮಸಾಲ, ಚಿಲ್ಲಿ ಪೌಡ್ರು ಮತ್ತು ಚಾಟ್ ಮಸಾಲ ಮತ್ತು ಹಳದಿ ಪೌಡ್ರು ಇದು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಬಿಟ್ಟು ತರಿಯಾಗಿ ಹಸಿಮೆಣ್ಸಿನ್ಕಾಯಿ ಮಸಾಲ ರುಬ್ಬಿದೆ ನೋಡಿ, ಆ ಎಣ್ಣೆಗೆ ಅದನ್ನು ಹಾಕಿದ್ದೀನಿ. ಹಸಿ ವಾಸನೆ ಹೋದ್ಮೇಲೆ ಆಲೂಗೆಡ್ಡೆ ಬೇಯಿಸಿ ನಾನು ಚೆನ್ನಾಗಿ ಇಟ್ಕೊಂಡಿದ್ದೀನಿ ನೋಡಿ, ಅದು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಇದನ್ನು ನಾನು ಪೌಡ್ರ್ ಮಾಡ್ಕೊಂಡಿದ್ದೆ. ಸಣ್ಣದಾಗಿ ಹೆಚ್ಚಿದಂಥ ಈರುಳ್ಳಿ, ಮಸಾಲ ಪೌಡ್ರುಗಳು ಇಟ್ಕೊಂಡಿದ್ದೆ ನೋಡಿ, ಅದು ಕೂಡ ಈ ಸಂದರ್ಭದಲ್ಲಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ತೆಳ್ಳಗೆ ಅನ್ನಿಸ್ತು ಅಂದರೆ ಕಡಲೆ ಹಿಟ್ಟನ್ನು ನಾನು 1-2 ಸ್ಪೂನ್ ಹಾಕ್ಕೊಂಡೆ. ಅಂದರೆ ಬಜ್ಜಿ ಬೋಂಡಿಗೆ ಬಳಸ್ತೀವಲ್ಲ ಕಡಲೆ ಹಿಟ್ಟು, ಅದನ್ನು 1-2 ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಅದಾದ ನಂತರ ಈ ರೀತಿ ಚಪಾತಿ ಮುದ್ದೆ ಎಷ್ಟೆಷ್ಟು ಬೇಕೋ ಅಷ್ಟನ್ನು ನಾನು
ತೊಗೊಂಡಿದ್ದೀನಿ. ಈ ಒಬ್ಬಟ್ಟು ಹೂರಣ ಮಾಡ್ತೀವಲ್ಲ ನೋಡಿ, ಈಗ ಹೂರಣ ಹಿಟ್ಟು ನಾವು ಹೇಗೆ ಮಧ್ಯೆ ಇಟ್ಟು ಕಲಿಸ್ತೀವಿ ಆ ರೀತಿ ಹಾಕಿ ನಿಧಾನಕ್ಕೆ ಸಾಫ್ಟಲ್ಲಿ ಅದನ್ನು ಲಟ್ಟಿಸ್ಕೋಬೇಕು. ಈ ರೀತಿ ಲಟ್ಟಿಸೋದ್ರಿಂದ ತುಂಬ ತೆಳುವಾಗಂತೂ ಬರೋಲ್ಲ ಪರೋಟ, ಸ್ವಲ್ಪ ಮಂದನೇ ಇರುತ್ತೆ. ತುಂಬ ಮಂದನೂ ಮಾಡ್ಕೋಬಾರ್ದು, ಸ್ಮೂತಲ್ಲಿ ಸ್ವಲ್ಪ ಲಟ್ಟಿಸ್ಕೋಬಹುದು. ಈ ರೀತಿ ಹಾಕಿ ಸೈಡ್ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. 2 ಸೈಡು ಕೂಡ ಬೇಯಿಸ್ಕೋಬೇಕು. ಬೆಣ್ಣೆ ಕೂಡ ಹಾಕಿ ಮಕ್ಕಳಿಗೆ ಕೊಡಬಹುದು. ತುಪ್ಪ ಹಾಕಿ ಕೂಡ ನೀವು ಪರಾಟದ ಜೊತೆ ಕೊಡೋದ್ರಿಂದ ಸಖತ್ ಟೇಸ್ಟ್ ಇರುತ್ತೆ ಆಲೂ ಪರೋಟ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಇವತ್ತು ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ ಅಂತೇಳಿ ಸ್ವಲ್ಪ ವಿಡಿಯೋ ಸ್ಪೀಡಾಗಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಈ ರೀತಿ ಆಗಿದೆ. ಅಷ್ಟರಲ್ಲಿ ಕಮಲಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಬಂದರು. ಅವ್ರಿಗೂ ಒಂದು ಪರೋಟ ಹಾಕ್ಕೊಟ್ಟೆ. ಮೊಸರಲ್ಲಿ ಕೊಟ್ಟೆ. ಮೊಸರು ಜೊತೆ ಚೆನ್ನಾಗಿದೆ ಅಂತ ಹೇಳಿದ್ರು. ಮೊಸರು ಚಟ್ನಿ ಜೊತೆ ಚೆನ್ನಾಗಿರ್ತದೆ. ಅದೆಲ್ಲ ಮಸಾಲ ಹಾಕಿದ್ದೀವಲ್ವಾ, ಹಂಗೆ ಬರಿದು ತಿನ್ಬೋದು, ಮೊಸರಲ್ಲೂ ತಿನ್ಬೋದು. ಚೆನ್ನಾಗೈತೆ ಮೊಸರಲ್ಲಿ. ನೀವು ನೆನೆಸ್ಕೊಂಡು ತಿನ್ಬೋದು. ನೆನೆಸ್ಕೊಳ್ಳಿ, ಹಾಗೆ ಕಷ್ಟ. ನೋಡಿ ಈ ರೀತಿ ಸಾಫ್ಟಲ್ಲೂ ಕೂಡ ಬರುತ್ತೆ. ನೀವು ಬೇಕು ಅಂದರೆ ತುಪ್ಪ ಹಾಕೋಬೋದು, ಇಲ್ಲಾಂದರೆ ಬೆಣ್ಣೆನೂ ಕೂಡ ಹಾಕೋಬೋದು. ಈ ರೀತಿ ಹಾಕೊಳ್ಳೋದ್ರಿಂದ ಸಖತ್ ಟೇಸ್ಟಾಗಿ ಪರೋಟ ಚೆನ್ನಾಗಿ ಬರುತ್ತೆ. ಹಾಗೆ ಲಾಸ್ಟ್ ಪರೋಟ ತುಂಬ ಚೆನ್ನಾಗಿ ಬಂತು. ಗೋಲ್ಡನ್ ಬ್ರೌನ್ ಕಲರಲ್ಲಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಕೂಡ ಬಂತು ಲಾಸ್ಟ್ ಪರೋಟ ಇದು. ನೋಡಿ ಎಲ್ಲ ಅಷ್ಟೇ, ದೋಸೆನೂ ಅಷ್ಟೇ, ಫಸ್ಟ್ ದೋಸೆ ಸರಿಯಾಗಿ ಬರೋಲ್ಲ, ಲಾಸ್ಟ್ ದೋಸೆ ಚೆನ್ನಾಗಿ ಬರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ. ನೋಡಿದ್ರಿ ಇಷ್ಟೆಲ್ಲ ವೀಡಿಯೋ, ಇವತ್ತಿನ ಡೈಲಿ ಬ್ಲಾಗ್ ವೀಡಿಯೋ. ಬೆಳಗಿನ ಟಿಫನ್ನೊಂದಿಗೆ ಒಂದು ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ. ಎಂಡ್ ಮಾಡೋ ಸಮಯ ಅಂತ ಹೇಳಿದ್ರೆ ಬಿಗ್ ಬಾಸ್ ಬಗ್ಗೆ ಮಾತಾಡೋಣ. ಮುಂದೆ ಹೋಗೋಣ. ನಮ್ಮ ತೂಗು ಯಾಲೆ ಇದೆ ಮುಂದೆ, ಅದೊಂದು ತೊಗೊಂಡಿದ್ದೆ. ಅದು ಮುಂಭಾಗದಲ್ಲಿ, ಮನೆ ಮುಂಭಾಗದಲ್ಲಿ ಹಾಕ್ಕೊಂಡಿದ್ದೀನಿ. ಅಲ್ಲಿ ಕೂತ್ಕೊಂಡು ಮಾತಾಡೋಣ ಬನ್ನಿ. ಸ್ಯಾರಿ ಹಾಕ್ಕೊಂಡಿದ್ದೀನಿ, ಹೋಗಬೇಕಾಗಿರೋದ್ರಿಂದ ನಾನು ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಮಾತನ್ನು ಮುಂದುವರ್ಸೋಣ ಬನ್ನಿ. ಮುಂದೆ ಹೋಗೋಣ, ಮಾತಾಡಿ ಏನೇನು ಎತ್ತ ಅಂತ ಚರ್ಚೆ ಮಾಡೋಣ. ನಿಮ್ಗೆ ಇಷ್ಟ ಆಗುತ್ತೆ ಇವತ್ತಿನ ವಿಡಿಯೋ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕು, ಕಮೆಂಟು, ಶೇರು ಖಂಡಿತ ಮಾಡಿ. ಹಾಗೆ ಬಿಗ್ ಬಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯನ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸುವಂಥದ್ದನ್ನು ಮಾಡಿ. ಮುಂದೆ ಹೋಗೋಣ ಬನ್ನಿ. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸ್ವಲ್ಪ ಲೆಂತಿ ಅಂತ ಅನ್ನಿಸಬಹುದು. ನಿಮ್ಗೆ ಗೊತ್ತಿರೋ ಹಾಗೆ ನನ್ನ ಪ್ರತಿಯೊಂದು ವಿಡಿಯೋ ಸಹ 30 ನಿಮಿಷನೂ ಕೂಡ ಆಗಿಬಿಡುತ್ತೆ. ನಾನು ಅದೊಂದು ಸ್ವಲ್ಪ ಮಧ್ಯೆ ಸ್ಪೀಡಿಗಿಟ್ಟು ಒಂದು 26-27 ನಿಮಿಷನಾಗಾದರೂ ತೊಗೊಂಬಂದು ನಿಲ್ಲಿಸ್ಕೋಬೇಕು, ಹಂಗೆ ಆಗಿಬಿಡ್ತಾಯಿದೆ. ಇವತ್ತು ಒಂದು ವಿಶೇಷವಾದ ಕಂಟೆಂಟು. ನಿಮ್ಗೆ ಗೊತ್ತಾಯಿತು, ತುಂಬ ಬಾರಿ ಹೇಳಿದೆ. ಈಗ ಬಿಗ್ ಬಾಸ್ ಸೀಸನ್ 12 ನಿಜವಾಗ್ಲೂ ಸೋಷಿಯಲ್ ಮೀಡಿಯಾ ತುಂಬ ಈಗಿನ ಸಂದರ್ಭದಲ್ಲಿ ಸ್ಪೀಡ್ ಇದೆ ಅಂತ ಇಷ್ಟೊಂದು ಪಬ್ಲಿಸಿಟಿ ಆಯಿತಾ, ಇಲ್ಲ ಜನಗಳ ಮನಸ್ಸನ್ನು ಇಷ್ಟು ಚೆಂದ 12 ಸೀಸನಲ್ಲಿ ಯಾವತ್ತೂ ನೋಡಿಲ್ಲ ಇಷ್ಟೊಂದು ಕ್ರೇಜನ್ನು. ಬಿಗ್ ಬಾಸ್ ಅನ್ನೋ ಕ್ರೇಜು ರಾಜಕಾರಣಿಗಳು ಕೂಡ ಓಟ್ ಕೇಳುವಂತಹ ಒಂದು ಸೀಸನ್ ಆಗೋಯಿತು ಈ ಒಂದು ಬಿಗ್ ಬಾಸ್ 12ನೇ ಸೀಸನ್ ಅಂತ ಹೇಳ್ಬೋದು. ನಾನು ಕೂಡ ನನ್ನ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದಾಗ 2ನೇ ವಿಡಿಯೋ ಬಿಗ್ ಬಾಸ್ ಬಗ್ಗೆನೇ ಮಾತಾಡಿದೆ, ರಕ್ಷಿತಾ ಬಗ್ಗೆ ಮಾತಾಡಿದೆ, ಗಿಲ್ಲಿ ಬಗ್ಗೆ ಕೂಡ ನಾನು ಮಾತಾಡಿದೆ. ಆವತ್ತು ಕೂಡ ನನಗೆ ಫೇವ್ರೇಟ್ ಗಿಲ್ಲಿ ಅಂತ ಕೂಡ ನಾನು ಹೇಳ್ಕೊಂಡಿದ್ದೀನಿ ಅಲ್ವಾ. ಈಗಿನ ಸಂದರ್ಭಕ್ಕೆ ಎಷ್ಟೊಂದು ಕ್ರೇಜ್ ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಗಿಲ್ಲಿ ನಟ ಕಪ್ಪನ್ನ ಗೆದ್ದು ಹೊರಗಡೆ ಬಂದರೆ ಫಿದಾ ಆಗೋದಂತೂ ಗ್ಯಾರಂಟಿ. ಆಶ್ಚರ್ಯ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಇನ್ಸ್ಟಾ ಪೇಜಲ್ಲೂ ಕೂಡ ಯಾರಿಗೂ ಕೂಡ ಈ ಪಾರ್ಟಿ ಫಾಲೋವರ್ಸ್ ಮಿಲಿಯನ್ ಗಟ್ಟಲೆ ಆಗಿರೋದು ಇದೇ ಮೊದಲು ಅಂತ ನನಗೂ ಕೂಡ ಅನಿಸುತ್ತೆ. ಆದರೆ ಒಂದಂತೂ ಸತ್ಯ, ಅಪ್ಪಟ ಗ್ರಾಮೀಣ ಸೊಗಡಿನ ಒಬ್ಬ ಕಲಾವಿದ ಅಂತ ಹೇಳಬಹುದು. ಮನಸ್ಸು ಹಾಗೆ ಜೆನ್ಯೂನ್ ಇದೆ, ಫೇಕ್ ಇಲ್ಲ, ಮುಗ್ಧತೆ ಇದೆ. ರೈತರ ಮಗ, ಬಡವರ ಮಗ, ನಿಜವಾಗ್ಲೂ ಗೆದ್ದರೆ ಗೆಲ್ಲಲೇಬೇಕು, ಗೆದ್ದೇ ಗೆಲ್ತಾರೆ ಗಿಲ್ಲಿ, ಅದರಲ್ಲಿ 2 ಮಾತಿಲ್ಲ. ಆದರೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತಾರಲ್ಲ, ಅದು ಸತ್ಯ ಆಗ್ತಾಯಿದೆ. ನೆನೆಸ್ಕೊಳ್ಳೇಬೇಕು ಪರಮರಾಯರ ಭಕ್ತರು ನವರಸ ನಾಯಕ ಜಗ್ಗೇಶ್ ಅವರು ಸಹ ಅವರ ಮಾತು ಎಷ್ಟು ಬೇಗ ಈಡೇರುತ್ತೆ ನೋಡ್ಕೊಳ್ಳಿ.
ಹೀಗೆ ಹೋದ ವರ್ಷ ಕಾಮಿಡಿ ಕಿಲಾಡಿಗಳು ಒಂದು ಸ್ಟೇಜ್ ಮೇಲೆ ಹೇಳಿದಂಥ ಮಾತು ಆಲ್ರೆಡಿ ವೈರಲ್ ಆಗಿದೆ. ಆ ಮಾತು ಎಲ್ಲ ಸೋಷಿಯಲ್ ಮೀಡಿಯಾ, ಇನ್ಸ್ಟಾ, ಫೇಸ್ಬುಕ್ಕು, ಯೂಟ್ಯೂಬಲ್ಲೂ ಕೂಡ ಜಗ್ಗೇಶ್ ಅವರು ಮಾತಾಡಿರುವಂಥದ್ದು ಈಗಂತೂ ವೈರಲ್ ಆಗಿದೆ. ಅವರು ಹೋದ ವರ್ಷ ಹೇಳಿದಂಥ ಮಾತು, ಗಿಲ್ಲಿ ನಟನ ಬಗ್ಗೆ ಹೇಳಿದಂಥ ಮಾತು, ನೀನು ಬರೋ ವರ್ಷ ಇಷ್ಟರಲ್ಲಿ ಛತ್ರಿ ಹಿಡಿಯೋಕ್ಕೊಬ್ಬರು 4 ಜನ ಬಾಡಿಗಾರ್ಡು ನಿಲ್ಲಿಸ್ಕೊಂಡು ಓಡಾಡುವಂತಹ ಅಷ್ಟರ ಮಟ್ಟಿಗೆ ನೀನು ಬೆಳಿತೀಯಾ ಅಂತ ಹೇಳ್ತಾರೆ. ಅದು ಸತ್ಯ ಆಗೋಯಿತು. ಇವಾಗ ನಿಜವಾಗ್ಲೂ ಸತ್ಯ ಆಗೋಯಿತು. 1 ವರ್ಷದಲ್ಲೇ ಆ ಲೆವೆಲ್ಗೆ ಬೆಳೆದಿದ್ದಾಯಿತು ಅಂತ ನಾವು ಎಲ್ಲರೂ ಖುಷಿ ಪಡಬೇಕು. ಹಾಗೆ ಜಗ್ಗೇಶ್ ಅವರು ನಿಜವಾಗ್ಲೂ ಅವರು ಮನಸ್ಪೂರ್ವಕವಾಗಿ ಅರಸ್ತಾರೆ ಅಂತ ಅನಿಸುತ್ತಲ್ವಾ. ಒಂದು ಮಾತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನಡೆಸ್ಕೊಡ್ತಿದ್ದಂಥ ಕೋಟ್ಯಾಧಿಪತಿ ಒಂದು ಸೀಸನಲ್ಲಿ ಅವರು ಕೂಡ ಹೋಗ್ತಾರೆ. ಅಲ್ಲಿ ಒಂದು ಮಾತನ್ನು ಹೇಳ್ತಾರೆ, 17ನೇ ತಾರೀಕು ಹುಟ್ಟಿದವರು ಬದುಕಿದ್ದಾಗಿಂತ ಸತ್ತು ಬದುಕ್ತಾರೆ ಅಂತ ಹೇಳಿ ಬರ್ತ್ ಡೇಟನ್ನು ಹೇಳ್ತಾರೆ. ಒಬ್ಬ ದೊಡ್ಡ ರಾಜಕಾರಣಿ ಅವ್ರ ಬರ್ತು ಕೂಡ 17th ಇರುತ್ತೆ, ಮಾರ್ಚ್ 17 ಇರುತ್ತೆ. ಆ ವಿಷಯವಾಗಿ ಆ ಮಾತನ್ನು ಹೇಳ್ತಾರೆ. ಎಷ್ಟು ಅರ್ಥಗರ್ಭಿತವಾಗಿದೆ ನೋಡ್ಕೊಳ್ಳಿ. ಅವರು ಬದುಕಿದ್ದಾಗಲೂ ಕೂಡ ಹೆಸರು ಇರುತ್ತೆ, ಇಲ್ಲ ಅಂತಲ್ಲ. ಸತ್ತು ಬದುಕ್ತಾರೆ, ಸತ್ತ ಮೇಲೂ ಕೂಡ ಅವ್ರು ಜೀವಿಸ್ತಾರೆ ಅನ್ನೋದನ್ನು ಪುನೀತ್ ರಾಜ್ಕುಮಾರ್ ಅವರ ಒಂದು ನಾವು ನೋಡಿದ್ದು ನಿಜ ಆಯಿತು. ಅವರಿಲ್ಲ ಅಂದರೂ ಸಹ ಇನ್ನೂ ಹೆಚ್ಚಿಗೆ ಹೆಸರಿನಲ್ಲಿ ಬದುಕ್ತಾ ಇದ್ದಾರೆ ಅಲ್ವಾ. ಈ ಮಾತನ್ನು ಜಗ್ಗೇಶ್ ಅವರು ಹೇಳಿದರು. ಕೋಟ್ಯಾಧಿಪತಿ ಸೀಸನ್ 1 ಯಾವುದೋ ಒಂದು ಸೀಸನಲ್ಲಿ ಅವ್ರು ಭಾಗವಹಿಸ್ತಾರೆ, ಅಲ್ಲಿ ಮಾತನ್ನು ಹೇಳ್ತಾರೆ. ಅದು ಸತ್ಯ ಆಯಿತು. ಈಗ ಗಿಲ್ಲಿ ನಟನ ಬಗ್ಗೆ ಹೇಳಿದ್ರು ಅವರು, ಮುಂದಿನ ವರ್ಷ ಅಷ್ಟರಲ್ಲಿ ನೀನು ಛತ್ರಿ ಹಿಡಿಯೋಕ್ಕೊಬ್ಬರು 4 ಜನ ನಿನ್ನ ಅಕ್ಕಪಕ್ಕ ಬಾಡಿಗಾರ್ಡ್ ಇಟ್ಕೊಳ್ಳುವಷ್ಟು ಮಟ್ಟಿಗೆ ನೀನು ಬೆಳಿತೀಯ ಗಿಲ್ಲಿ ಅಂತ ಹೇಳ್ತಾರೆ. ಅದು ಈಗ ಸತ್ಯ ಆಯಿತು, ಹೌದಲ್ವಾ. ಒಬ್ಬರು ನುಡ್ದಂಗೆ ಬೇಗ ನೆರವೇರಿಬಿಡುತ್ತೆ. ಕೆಲವರು ಮಚ್ಚೆ ಇರ್ಬೋದು ನೋಡು ಅಂತ ಹೇಳ್ತಾರೆ. ಜಗ್ಗೇಶ್ ಅವ್ರ ಬಾಯಲ್ಲಿರಬಹುದು. ಜೊತೆಗೆ ನಮ್ಮೆಲ್ಲರ ಅಂತರಂಗ ರಾಯರ ಪರಮ ಭಕ್ತರು ಅವರು. ತುಂಬ ಖುಷಿ ಆಯಿತು. ಗಿಲ್ಲಿ ನಟನ ಬಗ್ಗೆ ಇಟ್ಟಿರುವಂತಹ ಆ ಒಂದು ಕನ್ನಡಿಗರು ಪ್ರೀತಿಸ್ತಾ ಇರುವಂಥದ್ದು, ಹೊರ ರಾಜ್ಯದವರು ಕೂಡ ಗಿಲ್ಲಿ ನಟನ ಬಗ್ಗೆ ಅದೆಷ್ಟು ಒಳ್ಳೆ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಳ್ತಿದ್ದಾರೆ. ಜೊತೆಗೆ ನಮ್ಮ ಸೋಲ್ಜರ್ಸ್ಗಳು ಅಂದರೆ ನಮ್ಮ ಸೈನಿಕರು ಕೂಡ ಓಟ್ ಕೇಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ನಟನ ಬಗ್ಗೆ ಎಷ್ಟೊಂದು ಕ್ರೇಜ್ ಶುರುವಾಗ್ಬಿಟ್ಟಿದೆ ಅಂದರೆ 3 ತಿಂಗಳಲ್ಲಿ ಇಷ್ಟೆಲ್ಲ ಬದಲಾವಣೆನ ಇಡೀ ಕರ್ನಾಟಕ ಇಷ್ಟಪಡ್ತಾ ಇದೆ. ಇಡೀ ಕರ್ನಾಟಕದ ಜನತೆ ಪ್ರೀತಿಸ್ತಾ ಇದ್ದಾರೆ. ಅದೆಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಗಿಲ್ಲಿ ಆಲ್ರೆಡಿ ಗೆದ್ದಾಯಿತು, ಇದಂತೂ ಸತ್ಯ. ಆಲ್ರೆಡಿ ಗೆದ್ದಾಗಿದೆ. ಜನಗಳ ಮನಸ್ಸು, ನಮ್ಮ ಕನ್ನಡಿಗರ ಮನಸ್ಸನ್ನು ಗೆದ್ದಾಗಿದೆ. ಕಪ್ಪಿಟ್ಕೊಂಡು ಈಚೆ ಬರಬೇಕಷ್ಟೆ. ನಾನಂತೂ ಗಿಲ್ಲಿ ನಟನ ಬಗ್ಗೆನೇ ನಾನು ಶುರುವಲ್ಲಿ ಹೇಳಿದ್ದೀನಿ. ನಮ್ಗೆ ಗೊತ್ತಾಗುತ್ತೆ ಆತನ ಒಂದು ಆ್ಯಟಿಟ್ಯೂಡ್ ಇದೆಯಲ್ಲ, ನಿಜವಾಗ್ಲೂ ಆ ಮನಸ್ಸು ಪರಿಶುದ್ಧವಾಗಿದೆ. ಪರಿಶುದ್ಧತೆ ಇದ್ದವರ ಬಾಯಿಂದ ಬರುವಂಥ ಆ ಮಾತುಗಳು, ಹಾಸ್ಯ ಆಗಲಿ, ಏನೇ ಆಗಲಿ, ಒಬ್ಬರನ್ನ ಖಂಡಿಸೋದಾಗಲಿ, ಒಬ್ಬರು ವಿರೋಧಿಸಿದ್ರೂ ಸಹ ಅಲ್ಲಿ ಏನೋ ಒಂದು ಅರ್ಥ ಇದೆ ಅನ್ನೋದನ್ನು ಗಿಲ್ಲಿ ತೋರಿಸ್ಕೊಟ್ಟಿರೋವಂಥದ್ದು ನಿಜ. ಸರಳತೆ, ಮುಗ್ಧತೆ, ಆ ಒಂದು ಪ್ರಾಮಾಣಿಕತೆ ಮನಸ್ಸಿನಲ್ಲಿ ಇದೆಯಲ್ಲ, ಹಾಸ್ಯ ಚಟಾಕಿಯೊಂದಿಗೆ ಎಲ್ಲರ ಮನಸ್ಸನ್ನು ಗೆಲ್ಲಬಹುದು ಅನ್ನೋದಕ್ಕೆ ಗಿಲ್ಲಿ ನಟ ಒಂದು ದೊಡ್ಡ ಮಟ್ಟದ ಉದಾಹರಣೆ ಅಂತ ನಾನು ಹೇಳ್ಕೋಬಹುದು. ಎಲ್ಲರೂ ವೋಟ್ ಮಾಡಿ. ಆಲ್ರೆಡಿ ವೋಟಿಂಗ್ ಲೈನ್ ಶುರುವಾಗಿ ಎಲ್ಲರೂ ತುಂಬ ವೋಟ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ಹಿಂಗೆ ನಾನು ಕೂಡ ವೋಟ್ ಮಾಡ್ತೀನಿ ನೋಡಿ. ಈ ಥರ ಬರುತ್ತೆ, 99 ವೋಟ್ ಇರುತ್ತೆ ನೋಡಿ. ಇಲ್ಲಿ ಗಿಲ್ಲಿ ಈ ಥರ 99 ವೋಟನ್ನು ನಾವು ಹಾಕ್ಬೋದು. ಹಾಕಿ ಹೆಚ್ಚು ಅಂತರದಲ್ಲಿ ಗಿಲ್ಲಿ ಗೆದ್ದು ಕಪ್ಪನ್ನ ತಗೊಂಡು ಹೊರಗಡೆ ಬರಲಿ. ಗಿಲ್ಲಿ ನಟನ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಏನು ಅನ್ನಿಸ್ತಾ ಇದೆ ನಿಮಗೆ, ಅಭಿಪ್ರಾಯನ ಸಹ ನನಗೆ ಕಮೆಂಟಲ್ಲಿ ತಿಳಿಸುವಂಥದ್ದನ್ನು ಮಾಡಿ. ನನಗಂತೂ ಫೇವ್ರೇಟು. ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಪ್ರಥಮ್ ಗೆದ್ದಾಗಲೂ ಕೂಡ ನಾವು ಸಪೋರ್ಟ್ ಮಾಡಿದ್ವಿ, ಹನುಮಂತ ಗೆದ್ದಾಗಲೂ ಕೂಡ ನಾವು ಸಪೋರ್ಟ್ ಮಾಡಿದ್ವಿ. ನಾವು ಯಾರನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ, ನಿಜ ಜನಗಳ ಕೈಲಿ ಎಲ್ಲ ಇರುವಂಥದ್ದು. ಅವರು ಈಗ ಯಾರೆಲ್ಲ ಫೈನಲ್ಗೆ ಬಂದಿದ್ದಾರೋ ಎಲ್ಲ ಡಿಸರ್ವ್ ಇದ್ದಾರೆ. ಅವ್ರವ್ರದ ಒಂದು ಕ್ವಾಲಿಟಿ ಒಂದು ಇದರಲ್ಲಿ ಬಂದಿದ್ದಾರೆ. ಆದರೆ ಅಲ್ಲಿ ಒಬ್ಬರೇ ಗೆಲ್ಲಕ್ಕೆ ಸಾಧ್ಯ. ಆ ಗೆಲ್ಲುವಂತಹ ಆ ಒಂದು ಪಟ್ಟ ಇದೆಯಲ್ಲ, ವಿನ್ನರ್ ಅನ್ನುವಂಥದ್ದು, ಅದು ಗಿಲ್ಲಿಗೆ ಸೂಟೇಬಲ್ ಆಗುತ್ತೆ. ಕರ್ನಾಟಕದ ಪ್ರತಿ ಮನೆಯಲ್ಲೂ ಕೂಡ ಗಿಲ್ಲಿ ಗಿಲ್ಲಿ ಅನ್ನುವಂಥ ಮಾತನ್ನು ನಾವು ಕೇಳ್ತಾ ಇರೋದ್ರಿಂದ ತುಂಬ ಖುಷಿಯಾಗುತ್ತೆ. ಸರಳತೆಯ ಮುಗ್ಧ ಹುಡುಗ ಗೆದ್ದು
ಹೊರಗೆ ಬರಲಿ. ಒಳ್ಳೆ ಅವಕಾಶಗಳು ಮುಂದಂತೂ ಕೂಡ ಒಳ್ಳೆ ಹಾಸ್ಯ ನಟನಾಗಿ ಬೆಳೆಯೋದ್ರಲ್ಲಿ ಎರಡು ಮಾತಿಲ್ಲ. ನೀವೇನಂತೀರಾ ಕಮೆಂಟ್ ಮೂಲಕ ತಿಳಿಸಿ. ನಾನು ಪೂರ್ತಿ ವೋಟ್ ಮಾಡ್ತೀನಿ. ವೋಟ್ ಮಾಡಿ ಇನ್ನೇನೋ ಬಂದೇ ಬಿಡ್ತು 3 ದಿನ, 2ರಿಂದ 3 ದಿನ ಎಲ್ಲರೂ ಕಾತರತೆಯಿಂದ ಕಾಯ್ತಾ ಇರುವಂತಹ ಒಂದು ದಿನ ಹತ್ರ ಬಂತು. ಎಲ್ಲರೂ ಸಂಯಮದಿಂದ ಸಂಭ್ರಮಾಚರಣೆ ಮಾಡೋಣ. ಎಲ್ಲರೂ ಅರಸಿ ಆತ ಗೆದ್ದು ಅವನ ಭವಿಷ್ಯ ಉಜ್ವಲವಾಗಿ ಆಗೋಗಿದೆ. ಜನ ಅವ್ರನ್ನ ಗಿಲ್ಲಿ ನಟನ ಒಂದು ಲೆವೆಲ್ಗೆ ಕರ್ಕೊಂಡು ಹೋಗಾಗಿದೆ. ಅದನ್ನು ನೋಡೋದೇ ಒಂದು ಖುಷಿ ಅನಿಸುತ್ತಲ್ವ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ನಿಮ್ಗೇನು ಅನ್ನಿಸ್ತೋ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಹೊಸದಾಗಿ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಗಳು ಇಷ್ಟ ಆಗ್ತಿದೆ ಅಂದರೆ ಹೆಚ್ಚು ಜನರಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್, ನಮಸ್ಕಾರ.